ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪ ಕ್ಷತ್ರಿಯ. ವೆಲ್ಕಮ್ ಬ್ಯಾಕ್ ಟು ರೂಪ ಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತು ರೂಪ ಎಲ್ಲಿದ್ದಾಳೆ ಅಂತ ಹೇಳಿದ್ರೆ, ಆ್ಯಂಡ್ ಇವತ್ತು ಕಾರ್ತಿಕ ಸೋಮವಾರ ಕೊನೆಯ ವಾರ ಆಗಿರೋದ್ರಿಂದ ನಮ್ಮ ಬೆಳ್ಳಂಡೂರಿನ ಅಂಬೇಡ್ಕರ್ ನಗರ್ ಕೆಂಪಾಪುರದ ಬಳಿ ಇರುವಂತಹ NALನ ಜಾಗದಲ್ಲಿ ನೆಲೆಸಿರುವಂತಹ ಒಂದು ಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಆ್ಯಂಡ್ ಈ ಒಂದು ಶಿವನ ದೇವಸ್ಥಾನ ಬಂದ್ಬಿಟ್ಟು 7ನೇ ಶತಮಾನದ ಒಂದು ಶಿವನ ದೇವಸ್ಥಾನ. ಆ್ಯಂಡ್ ಈ ಒಂದು ದೇವಸ್ಥಾನ ಆ್ಯಂಡ್ ಸುತ್ತಲೂ ನೋಡಿ ಕಾಡಿನ ರೀತಿಯಲ್ಲಿ ಇದೆ ಕಂಡ್ರು. ಇಲ್ಲಿ ಫುಲ್ಲು ಮರಗಳು, ಆ ಮರಗಳ ಮಧ್ಯಭಾಗದಲ್ಲಿ ಒಂದು ಶಿವನ ದೇವಸ್ಥಾನವಿದೆ. ಆ್ಯಂಡ್ ಬಹಳ ಪುರಾತನವಾದಂತಹ ಒಂದು ದೇವಸ್ಥಾನ. ಆ್ಯಂಡ್ ಇತ್ತೀಚೆಗೆ ನೋಡಿ ದೇವಸ್ಥಾನದ ಸುತ್ತಲೂ ಪಾರ್ಕೆಲ್ಲ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ದೇವಸ್ಥಾನಕ್ಕೆ ಯಾವಾಗಲೂ ಕೂಡ ಅಲೋ ಮಾಡೋದಿಲ್ಲ. ಕೇವಲ ಸೋಮವಾರ ಹಾಗೆಯೇ ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಇರುವ ಟೈಮಲ್ಲಿ ಮಾತ್ರ ಈ ಒಂದು ದೇವಸ್ಥಾನ ಓಪನ್ ಇರುತ್ತೆ, ಯಾವಾಗಲೂ ಓಪನ್ ಇರೋದಿಲ್ಲ. ಆ್ಯಂಡ್ ಈ ಒಂದು ದೇವಸ್ಥಾನ NAL ಹಾಗೆ ಏರೋಸ್ಪೇಸ್ಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಜಾಗದಲ್ಲಿರೋದ್ರಿಂದ ಫುಲ್ಲು ಟೈಟ್ ಸೆಕ್ಯೂರಿಟಿ ಇರುತ್ತೆ. ಆದ ಒಂದು ಕಾರಣದಿಂದ ಯಾವಾಗಲೂ ಈ ಒಂದು ದೇವಸ್ಥಾನ ಓಪನ್ ಆಗಿರೋದಿಲ್ಲ. ಆ್ಯಂಡ್ ಇವತ್ತು ನೋಡಿ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಜನ ಎಲ್ಲ ಫುಲ್ಲು ತುಂಬೋಗಿದ್ದಾರೆ ಈ ಒಂದು ದೇವಸ್ಥಾನದ ಬಳಿ. ಈ ಒಂದು ದೇವಸ್ಥಾನದ ಬಗ್ಗೆ ಹಿಂದೆ ಬ್ರಹ್ಮಾಂಡ ಗುರೂಜಿಗಳು ಕೆಲವೊಂದು ಚಾನಲ್ಗಳಲ್ಲಿ ಹೇಳುವಾಗ ಹೇಳಿದರು, ಈ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ NALನ ಭಾಗದಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು. ನಾವು ಆಗ ಇಲ್ಲೇ ಇದ್ರೂ ಕೂಡ ಇಂಥ ದೇವಸ್ಥಾನ ಇದೆ ಅಂತ ಗೊತ್ತಾಗೋದೇ ಇಲ್ಲ, ಯಾಕೆಂದರೆ ಅದು ಒಳಭಾಗದಲ್ಲಿ ಇದೆ, NALನ ಒಳಭಾಗದಲ್ಲಿದೆ. ಸೊ ಹಾಗಾಗಿ ದೇವಸ್ಥಾನ ಇದೆ ಅಂತ ಗೊತ್ತಾಗೋದೇ ಇಲ್ಲ. ಆ್ಯಂಡ್ ಇಲ್ಲಿ ನೋಡಿ ಪಾರ್ವತಿಯ ದೇವಸ್ಥಾನ ಹಾಗೆ ಗಣೇಶನ ದೇವಸ್ಥಾನವೂ ಕೂಡ ಇದೆ. ಆ್ಯಂಡ್ ನೋಡಿ ದೇವಸ್ಥಾನ ಬಹಳ ಪುರಾತನವಾದಂಥ 7ನೇ ಶತಮಾನ ಅಂತಂದರೆ ಕೇಳಬೇಕಾ, ಬಹಳ ಪುರಾತನವಾದಂಥ ದೇವಸ್ಥಾನ. ಆ್ಯಂಡ್ ಇಡೀ ಗೂಗಲಲ್ಲೇ ಸರ್ಚ್ ಮಾಡಿದೆ. ಆ್ಯಂಡ್ ಈ ದೇವಸ್ಥಾನದ ಬಗ್ಗೆ ನನಗೆ ಸರಿಯಾದ ಹಿಸ್ಟ್ರಿ ಗೊತ್ತಾಗಲಿಲ್ಲ ಕಂಡ್ರು. ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ದೀಪಗಳನ್ನು ಅಂಟಿಸಿದ್ದಾರೆ. ಆ್ಯಂಡ್ ಇಲ್ಲಿನ ಒಂದು ಬಸವಣ್ಣನನ್ನು ನೋಡಿ ಬಸವಣ್ಣನ ಸುತ್ತ ದೀಪಗಳನ್ನು ಅಂಟಿಸಿದ್ದಾರೆ. ಆ್ಯಂಡ್ ಈ ಒಂದು ದೇವಸ್ಥಾನ ಆ್ಯಂಡ್ ಇತ್ತೀಚೆಗೆ ಕೆಲವೊಂದು ದೇವಸ್ಥಾನಗಳನ್ನು ಇತ್ತೀಚೆಗೆ ಕಟ್ಟಿಸಿದರೆ ಶಿವನ ದೇವಸ್ಥಾನ ಮಾತ್ರ 7ನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನ. ಆ್ಯಂಡ್ ನೋಡಿ ಸುತ್ತಲೂ ಕೂಡ ಈಗ ನಾಗರಕಲ್ಲುಗಳನ್ನೆಲ್ಲ ಕಟ್ಟಿಸಿದ್ದಾರೆ. ಆ್ಯಂಡ್ ಇದೇ ದೇವಸ್ಥಾನ ಬಹಳ ಹಳೆಯದಾದಂಥ ಒಂದು ಸೋಮೇಶ್ವರ ದೇವಸ್ಥಾನ. ಆ್ಯಂಡ್ ನೀವು ಕೂಡ ಆಶೀರ್ವಾದವನ್ನು ಪಡ್ಕೊಳ್ಳಿ. ಆ್ಯಂಡ್ ವಿಶೇಷವಾದ ಅಲಂಕಾರವಿದೆ ನೋಡಿ. ಆ್ಯಂಡ್ ಕಾರ್ತಿಕ ಮಾಸ ಆಗಿರೋದ್ರಿಂದ ಆ್ಯಂಡ್ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾದಂತಹ ಒಂದು ಅಲಂಕಾರವಿದೆ. ಆ್ಯಂಡ್ ಪ್ರತಿದಿನ ಕೂಡ ಇಲ್ಲಿ ಪೂಜೆ ಮಾಡುವಾಗ ವಿಶೇಷವಾದಂಥ ಅಲಂಕಾರವಿದೆ. ಆ್ಯಂಡ್ ಧನ್ಯವಾದ.